ಕನ್ನಡದಲ್ಲಿ ರಿಲೀಸಿಗೆ ಸಿಕ್ಕಾಪಟ್ಟೆ ಸಿನಿಮಾಗಳು ಲೈನಪ್ನಲ್ಲಿ ಇದ್ದಾವೆ. ಒಂದಕ್ಕಿಂತ ಒಂದು ಸಿನಿಮಾಗಳು ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಮಾಡಿಕೊಂಡು ಬರ್ತಾ ಇದೆ. ಅದರಲ್ಲೂ ಯೂಟ್ಯೂಬನ್ನು ಆಳುವ ನಿಟ್ಟಿನಲ್ಲಿ ಕನ್ನಡದ ಸಿನಿಮಾದ ಸಾಂಗ್ಗಳು, ಪ್ರೋಮೋಗಳು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಎಲ್ರಿಗೂ ಖುಷಿ ಕೊಡುವಂಥ ವಿಚಾರ. ಮೊದಲನೇದಾಗಿ ನಾನು ಯುವ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಯುವ ಸಿನಿಮಾದ ಮೊದಲ ಸಾಂಗ್ ಮೊನ್ನೆ ಚಾಮರಾಜನಗರದಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ರಿಲೀಸ್ ಆಗಿ ಕೇವಲ 24 ಗಂಟೆಗಳ ಒಳಗಾಗಿ ಆ ಹಾಡು ಯೂಟ್ಯೂಬ್ನಲ್ಲಿ ನಂಬರ್ 1 ಟ್ರೆಂಡಿಂಗ್ನಲ್ಲಿ ಇತ್ತು. ಈ ಸಾಂಗ್ ದೊಡ್ಡ ಮನೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸಿದಂತೂ ಸುಳ್ಳಲ್ಲ. ತುಂಬ ವೇಟ್ ಮಾಡ್ತಾಯಿದ್ರು. ಅಣ್ಣವರ ಫ್ಯಾಮಿಲಿಯ ಅಭಿಮಾನಿಗಳು ಅಂತ ಏನು ಕರ್ನಾಟಕದಲ್ಲಿ ಗುರುತಿಸ್ಕೊಂಡಿದ್ದಾರೆ ಎಲ್ಲ ಅಭಿಮಾನಿಗಳು ಈ ಸಾಂಗ್ಗೆ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾಯಿದ್ರು. ಅದರಲ್ಲೂ ಇದು ಯುವರಾಜ್ ಕುಮಾರ್ ಅವರು ಅಭಿನಯಿಸಿರುವ ಮೊದಲ ಚಿತ್ರ ಅನ್ನೋ ಕಾರಣಕ್ಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅದರ ಜೊತೆಗೆ ಅಪ್ಪು ಸರ್ ನಮ್ಮನ್ನು ಬಿಟ್ಟು ಹೋದ ನಂತರ ಅವರ ಜಾಗವನ್ನು ತುಂಬಬಲ್ಲ ದೊಡ್ಡ ಮನೆಯ ಯಾರಾದರೂ ನಟ ಇದ್ದರೆ ಅದು ಯುವರಾಜ್ ಕುಮಾರ್ ಅಂತ ಏನು ಹೇಳಲಾಗ್ತಾ ಇತ್ತು. ಈ ಎಲ್ಲ ಕಾರಣಕ್ಕೆ ಯುವ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಮೊದಲ ಹಾಡು ಅಂದರೆ ಯುವ ಸಿನಿಮಾದ ಮೊದಲ ಹಾಡು ಹೇಗಿರ್ಬೋದು, ಈ ಸಾಂಗ್ನಲ್ಲಿ ಒಳ್ಳೆ ಸ್ಟೆಪ್ಸ್ ಹಾಕಿರ್ಬೋದಾ, ನಟನೆ ಹೇಗಿರ್ಬೋದು, ಸಾಂಗ್ ಹೆಂಗಿರುತ್ತೆ, ಲಿರಿಕ್ಸ್ ಹೆಂಗಿರುತ್ತೆ, ಅಭಿಮಾನಿಗಳಿಗೆ ಇಷ್ಟ ಆಗುತ್ತಾ, ಈ ತರಹದ ಎಲ್ಲ ಕುತೂಹಲಗಳಿಗೆ ಮೊನ್ನೆ ರಿಲೀಸ್ ಆದಂತಹ ಸಾಂಗು ಉತ್ತರವನ್ನು ಕೊಟ್ಟಿತ್ತು. ಸಾಂಗ್ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಎಲ್ಲ ಅಭಿಮಾನಿಗಳು ಈ ಸಾಂಗ್ಗಳನ್ನು ಮೆಚ್ಚಿಕೊಳ್ಳುವುದರ ಜೊತೆಗೆ ಕನ್ನಡ ಚಿತ್ರರಂಗದ ಬೇರೆ ಬೇರೆ ನಟರುಗಳ ಅಭಿಮಾನಿಗಳು ಈ ಹಾಡನ್ನು ಮೆಚ್ಚಿಕೊಂಡು ಸ್ಯಾಂಡಲ್ವುಡ್ಗೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಯುವರಾಜ್ ಕುಮಾರ್ ಎನ್ನುವ ಕಮೆಂಟ್ಗಳನ್ನು ಮಾಡುವ ಮೂಲಕ ಒಂದು ಸ್ಟಾರ್ ವಾರ್ಗೆ ಎಲ್ಲೋ ಫುಲ್ ಸ್ಟಾಪ್ ಇಡುವಂತಹ ಎಲ್ಲ ನಟರ ಅಭಿಮಾನಿಗಳು ನಡ್ಕೊಂಡಿದ್ರು. ಈ ಹಾಡು ಅಂದರೆ 48 ಗಂಟೆಗಳ ಮುಂಚೆ ರಿಲೀಸ್ ಆದಂತಹ ಈ ಹಾಡು ಯೂಟ್ಯೂಬ್ನಲ್ಲಿ ಧೂಳೆಬ್ಬರಿಸಿತ್ತು. ನಾನು ಆಗಲೇ ಹೇಳ್ದಂಗೆ 24 ಗಂಟೆಗಳ ಒಳಗಾಗಿ ನಂಬರ್ 1 ಟ್ರೆಂಡಿಂಗ್ನಲ್ಲಿ ಬಂದಿತ್ತು. ಓವರಾಲ್ ಈ ಹಾಡು ಎಷ್ಟು ವ್ಯೂಸನ್ನು ಪಡ್ಕೊಂಡಿದೆ ಅಂತ ನಾವು ನೋಡೋದೇ ಆದರೆ ಇದುವರೆಗೂ ರಿಲೀಸ್ ಆಗಿ ಇಲ್ಲಿವರೆಗೂ 43,48,882 ವ್ಯೂಸ್ಗಳನ್ನು ಪಡೆದುಕೊಳ್ಳುವ ಮೂಲಕ ಈ ಸಾಂಗು ಯೂಟ್ಯೂಬ್ನಲ್ಲಿ ಇವತ್ತಿಗೆ ಟ್ರೆಂಡಿಂಗ್ ನಂಬರ್ 2 ಅಂದರೆ 2ನೇ ಸ್ಥಾನದಲ್ಲಿ ಟ್ರೆಂಡಿಂಗ್ನಲ್ಲಿ ಯೂಟ್ಯೂಬನ್ನು ಆಳ್ತಾ ಇದೆ ಅಂತಲೇ ಹೇಳಬೇಕು. ಇದರ ಜೊತೆಗೆ ನಿನ್ನೆ ರಿಲೀಸ್ ಆದಂತಹ UI ಸಿನಿಮಾದ ಹಾಡು ಟ್ರೆಂಡಿಂಗ್ ನಂಬರ್ 1ಗೆ ಬಂದಿದೆ. ಉಪೇಂದ್ರ ಅವರ ನಿರ್ದೇಶನದ UI ಚಿತ್ರದ ಹಾಡು ನಿನ್ನೆ ರಿಲೀಸ್ ಆಯಿತು. ಅದು ಕೂಡ ಒಂದು ದಾಖಲೆಯ ಮಟ್ಟದಲ್ಲಿ ರಿಲೀಸ್ ಆಯಿತು ಅಂತಲೇ ಹೇಳಬೇಕು. ಯಾಕಂದರೆ ಮುಂಬೈನ ಯೂಟ್ಯೂಬ್ ಹೆಡ್ ಆಫೀಸ್ನಲ್ಲಿ ಈ ಹಾಡನ್ನು ಉಪೇಂದ್ರ ಅವರು ಅಜನೀಶ್ ಬಿ ಲೋಕ್ನ ಚಿತ್ರದ ಸಂಗೀತ ನಿರ್ದೇಶಕರು ಹೋಗಿ ರಿಲೀಸ್ ಮಾಡಿದರು. ಈ ಸಾಂಗ್ ಅಂದರೆ ಟ್ರೋಲ್ ಸಾಂಗ್ ಅಂತಲೇ ಇದನ್ನು ಪ್ರಮೋಟ್ ಮಾಡಲಾಗಿತ್ತು. ಎಲ್ಲರೂ ಅಂದ್ಕೊಂಡಿದ್ರು ಫಸ್ಟ್ ಸ್ಟಾರ್ಟಿಂಗ್ ಏನು ಒಂದು ಪ್ರೊಮೋ ಬಿಟ್ಟಿದ್ರು ಚೀಪ್ ಸಾಂಗ್, ಅದರ ಮುಂದುವರೆದ ಭಾಗ ಆ ಸಾಂಗನ್ನೇ ಫುಲ್ಲಾಗಿ ಕಂಪ್ಲೀಟಾಗಿ ರಿಲೀಸ್ ಮಾಡ್ತಾರೆ ಅಂತ. ಆ ನಿರೀಕ್ಷೆಯನ್ನು ಸಹ ಸುಳ್ಳು ಮಾಡಿ ಉಪ್ಪಿ ಸರು ಇನ್ನೊಂದು ಸಾಂಗ್, ಈ ಸಾಂಗಿಗೆ ಯಾವುದೇ ರೀತಿ ಪ್ರೊಮೋ ಬಿಟ್ಟಿರಲಿಲ್ಲ, ಯಾವುದೇ ರೀತಿ ಹೈಪ್ ಕೊಟ್ಟಿರಲಿಲ್ಲ, ಒಂದು ಕಂಪ್ಲೀಟ್ ಸಾಂಗ್ ಬಿಡ್ತೀವಿ ಅಂತ ಅಷ್ಟೇ ಹೇಳಿದರು. ಅಂದರೆ ಕರ್ನಾಟಕದಲ್ಲಿ ಇದುವರೆಗೂ ಯಾವೆಲ್ಲ ವರ್ಡ್ಗಳು, ಯಾವೆಲ್ಲ ವ್ಯಕ್ತಿಗಳು ಟ್ರೋಲ್ ಆಗಿ ಫೇಮಸ್ ಆಗಿದ್ರು, ಯಾವೆಲ್ಲ ಫೇಮಸ್ ಆಗಿರುವಂತಹ ವ್ಯಕ್ತಿಗಳು ಹೇಳಿದಂಥ ವರ್ಡ್ಗಳು ಟ್ರೋಲ್ ಆಗಿತ್ತು, ಆ ಎಲ್ಲ ಪದಗಳನ್ನು ಇಟ್ಕೊಂಡು ಈ ಸಾಂಗನ್ನು ಮಾಡಲಾಗಿದೆ. ಈ ಸಾಂಗು ಕೂಡ ಕನ್ನಡಿಗರಿಗೆ ಇಷ್ಟ ಆಗಿದೆ. ಈ ಸಾಂಗು ಕನ್ನಡಿಗರಿಗೆ ಇಷ್ಟ ಆಗಿ ಬಿಡುಗಡೆಯಾದ ಕೇವಲ 24 ಗಂಟೆಯ ಒಳಗೆ 1 ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನು ಪಡೆದುಕೊಳ್ಳುವ ಮೂಲಕ ಈ ಸಾಂಗು ಯೂಟ್ಯೂಬ್ನಲ್ಲಿ ನಂಬರ್ 1 ಟ್ರೆಂಡಿಂಗ್ನಲ್ಲಿದೆ. ಈ ಸಾಂಗ್ ಇಲ್ಲಿವರೆಗೂ ಎಷ್ಟು ವ್ಯೂಸ್ಗಳನ್ನ ಪಡ್ಕೊಂಡಿದೆ ಅಂತ ನಾವು ನೋಡೋದಾದರೆ 14,17,778 ವ್ಯೂಸ್ಗಳನ್ನು ಪಡೆದುಕೊಳ್ಳುವ ಮೂಲಕ ಈ ಸಾಂಗು ಟ್ರೆಂಡಿಂಗ್ ನಂಬರ್ 1 ಯೂಟ್ಯೂಬ್ನಲ್ಲಿ ಇದೆ. ಖುಷಿ ಪಡೋ ವಿಚಾರ ಇಷ್ಟೇ, ಕನ್ನಡದಲ್ಲಿ ಅದು ಯೂಟ್ಯೂಬ್ನಲ್ಲಿ ನಂಬರ್ 1, ನಂಬರ್ 2 ಎರಡೂ ಸಾಂಗ್ ಕನ್ನಡದ್ದೇ ಇರೋದು ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ. ಈ ಬೆಳವಣಿಗೆ ಕನ್ನಡ ಚಿತ್ರರಂಗಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಬರಬೇಕು. ಕನ್ನಡದ ವೀಕ್ಷಕರು ಕನ್ನಡದ ಯಾವುದೇ ಸಿನಿಮಾ ರಿಲೀಸ್ ಆಗಲಿ, ಯಾವುದೇ ಸಾಂಗ್ಗಳು ರಿಲೀಸ್ ಆಗಲಿ, ಕೇವಲ ಸ್ಟಾರ್ಗಳದ್ದು ಮಾತ್ರ ಅಲ್ಲ, ಹೊಸಬ್ರು ಸಾಂಗ್ಗಳು ಚೆನ್ನಾಗಿದ್ದರೆ, ಇಷ್ಟ ಆದರೆ ಇದೇ ಮಟ್ಟದಲ್ಲಿ ದೊಡ್ಡ ಪ್ರಮಾಣಕ್ಕೆ ನೋಡಿ ಅವರಿಗೆ ಉತ್ತೇಜನ ನೀಡುವಂತಹ ಕೆಲಸಗಳನ್ನು ಮಾಡಬೇಕು. ಯೂಟ್ಯೂಬ್ನಲ್ಲಿ ನಂಬರ್ 1, ನಂಬರ್ 2 ಎರಡೂ ಕನ್ನಡದೇ ಹಾಡಿದೆ ಅಂತ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದೇ ಥರ ಕನ್ನಡ ಚಿತ್ರದ ಹಾಡುಗಳು, ಟ್ರೇಲರ್ಗಳು, ಪ್ರೊಮೋಗಳು, ಟೀಸರ್ಗಳು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ನಲ್ಲಿ ಬರಲಿ. ನಮ್ಮ ಕನ್ನಡ ಇಂಡಸ್ಟ್ರಿ ಯೂಟ್ಯೂಬನ್ನು ಆಳುವಂತೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.